ಧನುಸ್ಸು ರಾಶಿ, ಬೇರೆಯವರ ಕಷ್ಟ ನಿಮಗೆ ತೊಂದರೆಯಾಗಬಹುದು. ಯಾರೋ ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ಬಂದು ನಿಮ್ಮ ಹತ್ರ ಹೇಳ್ಕೊಳ್ತಾರೆ, ನೀವೇನೋ ಸಹಾಯ ಮಾಡೋದಕ್ಕೆ ಮುಂದಾಗಬಹುದು, ಅಥವಾ ಅವರ ಬೆನ್ನಿಗೆ ನಾನು ನಿಂತುಕೊಳ್ತೀನಿ, ಪ್ರೋತ್ಸಾಹ ಮಾಡ್ತೀನಿ, ಅವರಿಗೆ ಏನೋ ಒಂದು ರೀತಿಯಲ್ಲಿ ನನ್ನಿಂದ ಅನುಕೂಲ ಆಗಬಹುದು ಅಂತ ಹೇಳಿ ನೀವು ನಿಂತರೆ ಅದು ನಿಮಗೆ ತೊಂದರೆಯಾಗ್ತಕ್ಕಂತಹದ್ದಿದೆ. ಹಾಗಾಗಿ ಬೇರೆಯವರಿಗೆ ಸಹಾಯ ಮಾಡೋದು ಬೇಡ ಅಂತಲ್ಲ, ಅವರ ಸ್ಥಿತಿ ಜೊತೆಗೆ ನಿಮ್ಮ ಅನುಕೂಲ ಎಲ್ಲವನ್ನ ನೋಡಿ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಉದ್ಯೋಗದ ಭೀತಿ ಕಾಡಬಹುದು, ಕೆಲಸದಲ್ಲಿ ಏನು ತೊಂದರೆಯಾಗುತ್ತೋ ಅನ್ನುವಂತಹ ಒಂದು ಆತಂಕ, ಹೆದರಿಕೆ ನಿಮ್ಮಲ್ಲಿ ಮತ್ತೆ ಮತ್ತೆ ಮನೆ ಮಾಡ್ತಕ್ಕಂಥದ್ದು. ಹಲವಾರು ವಿಚಾರಗಳಲ್ಲಿ ತಪ್ಪು ಅಥವಾ ಕೆಟ್ಟ ನಿರ್ಧಾರಗಳನ್ನು ಮಾಡ್ತೀರಿ. ಇದು ನಿಮ್ಮ ಜೀವನದ ಅಭಿವೃದ್ಧಿಗೆ ಮಾರಕವಾಗ್ತಕ್ಕಂಥದ್ದಾಗತ್ತೆ. ಯೋಚನೆ ಮಾಡದಲೇ ಯಾವ ಕೆಲಸಗಳನ್ನೂ ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಇದೊಂದನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಈ ದಿವಸವನ್ನು ದಾಟಲಿಕ್ಕೆ ಅನುಕೂಲ ಆಗಬಹುದು ಅನ್ನುವಂಥದ್ದು. ಅನಿರೀಕ್ಷಿತವಾದಂತಹ ತೊಂದರೆಗೆ ಅವಕಾಶ ಇದೆ, ಎಚ್ಚರಿಕೆ ವಹಿಸಿ. ಯಾವುದೂ ಕೂಡ ಕಷ್ಟವೋ ನಷ್ಟವೋ ಹೇಳಿಕೊಂಡೇ ಬರುವುದಿಲ್ಲ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಬಂಧುಗಳಿಂದ ಸಹಾಯ ಸಿಕ್ಕಬಹುದು ಅನ್ನುವಂತಹ ನಿರೀಕ್ಷೆ ಇರುತ್ತೆ, ಆದರೆ ಅದು ನಿಮಗೆ ಸಿಕ್ಕಿದಾಗ ಮಾತ್ರ, ಅನುಭವಕ್ಕೆ ಬಂದಾಗ ಮಾತ್ರ ಸತ್ಯ ಅನ್ನುವಂಥದ್ದು ಗೊತ್ತಾಗತ್ತೆ. ಅಲ್ಲಿಗೆ ಅದು ಕೇವಲ ಭರವಸೆಯಾಗಿ ಉಳಿದ್ರೆ ವ್ಯರ್ಥ ಅನ್ನುವಂಥದ್ದು ಗೊತ್ತಿರಬೇಕು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಪ್ರವಾಸ ಮಾಡೋದರಿಂದ ನಿಮಗೆ ಸಂತೋಷ ಸಿಕ್ಕತ್ತೆ. ಹಾಗಾಗಿ ಪ್ರವಾಸವನ್ನು ಮಾಡಬಹುದು ಅನ್ನುವಂತಹ ಆಲೋಚನೆ ನಿಮಗೆ ಬರಲಿ. ಮನೆಯಿಂದ ಹೊರಗಡೆ ಇದ್ದರೆ ಅದೇನೋ ಒಂದು ರೀತಿಯ ಹಿತ ಅಂತ ಅನಿಸುತ್ತೆ. ಮನೆಗೆ ಬಂದ್ರಿ ಸಮಸ್ಯೆಗಳು ಶುರುವಾಯಿತು, ಮನಸ್ಸಿಗೆ ಅಸಮಾಧಾನ, ಅಶಾಂತಿ, ಅಶಿಸ್ತು ಇವೆಲ್ಲವೂ ಕೂಡ ಹೊರಗಡೆ ಕಾಣುವಂಥದ್ದಾಗತ್ತೆ. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಗಲಾಟೆ ಹೆಚ್ಚಾಗ್ತಕ್ಕಂತಹ ಸೂಚನೆ ಇದೆ. ಅದನ್ನು ಸರಿಯಾಗಿ ಇತ್ಯರ್ಥ ಮಾಡಿಕೊಳ್ಳುವಂಥದ್ದು ಒಂದೇ ದಾರಿ ಬಿಟ್ಟರೆ, ಇಲ್ಲದೇ ಇದ್ದರೆ ಅದೇ ಹಳೆಯ ದ್ವೇಷ ಮತ್ತೆ ಮತ್ತೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಮನೆಯವರೇ ಶತ್ರುಗಳಾಗ್ತಾರೆ. ಇದಕ್ಕಿಂತ ದೊಡ್ಡ ದುರಂತ ಇನ್ಯಾವುದೂ ಬೇಕಾಗಿಲ್ಲ, ಗಮನಿಸಬೇಕಾಗತ್ತೆ. ಜೊತೆಗೆ ಆರೋಗ್ಯದಿಂದ ನಿಮಗೆ ಏನೋ ಒಂದು ರೀತಿಯ ವಿಚಲಿತರಾಗಿದ್ದೀನಿ ಅಂತಕ್ಕಂತಹ ಅನುಭವವಾಗುತ್ತೆ. ಆರೋಗ್ಯ ಸರಿಯಿಲ್ಲ ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗುತ್ತೆ. ಇದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ತೊಡಕಿದೆ. ನೀವು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರತಕ್ಕಂತಹ ವಿಚಾರ ಅಥವಾ ನ್ಯಾಯಯುತವಾಗಿ ನನಗೇನು ಬರಬೇಕು ಅಂತ ಹೇಳಿ ನಿಮ್ಮ ಹೋರಾಟ ಇದೆ, ಆ ಮಾರ್ಗ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಸೂಚನೆ ಇದೆ. ಕಾನೂನಾತ್ಮಕವಾದಂತಹ ವಿಚಾರದಲ್ಲಿ ಸರಿಯಾದ ಮಾಹಿತಿ ಅಗತ್ಯ, ಅದನ್ನು ಗಮನಿಸ್ಕೊಳ್ಬೇಕು. ಈಶ್ವರನನ್ನು ಆರಾಧನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮನೆಯ ಮತ್ತು ವ್ಯಾವಹಾರಿಕವಾದಂತಹ ಕೆಲವು ವಿಚಾರಗಳಲ್ಲಿ ಮಕ್ಕಳಿಂದ ಅಸಹಕಾರ. ನೀವು ಅಂದುಕೊಂಡಿದ್ದಕ್ಕೆ ಮಕ್ಕಳು ಒಪ್ಪಿ ಆಯಿತು ಅಂತ ಹೇಳಿ ತಲೆದೂಗ್ತಕ್ಕಂಥದ್ದಿಲ್ಲ. ಮಕ್ಕಳ ಸಹಕಾರ ನಿಮಗೆ ಸಿಕ್ಕೋದಿಲ್ಲ, ಅದು ಬೇಸರವಾಗುತ್ತೆ. ಆದರೆ ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟವಾಗಬೇಕು. ಇದು ಮನೆಯವರಿಗೆ, ಮಕ್ಕಳಿಗೆ ಸಮಂಜಸ ಅಂತ ಹೇಳಿ ಅನ್ನಿಸ್ಬೇಕು. ಆಗ ಅವರ ಸಹಕಾರ ಸಿಕ್ಕಬಹುದೇನೋ. ಅವರ ಸಹಕಾರ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅಂತ ನೀವು ಹುಡುಕಬೇಕಾದಂಥದ್ದು. ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅಪಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳು ಹೆಚ್ಚು. ದಂಪತಿಗಳಿಗೆ ಬೇರೆಯವರು ಬಂದು ತಿಳುವಳಿಕೆಯನ್ನು ಹೇಳುವಂತಹ ಪರಿಸ್ಥಿತಿ ಬರುತ್ತೆ. ನೀವು ಜಗಳ ಮಾಡ್ಕೊಳ್ಬೇಡಿ, ಅನ್ಯೋನ್ಯವಾಗಿರಿ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಸಾಂಸಾರಿಕವಾದ ವಿಚಾರದಲ್ಲಿ ಮೂರನೆಯವರು ಬಂದು ತಿಳುವಳಿಕೆಯನ್ನು ಹೇಳುವಷ್ಟರ ಮಟ್ಟಿಗೆ ನಾವು ಮಾಡಿಕೊಳ್ಳಬಾರ್ದು ಅಂತಕ್ಕಂತಹದ್ದನ್ನು ಗಮನಿಸಬೇಕಾಗತ್ತೆ. ಆರೋಗ್ಯ ಸುಧಾರಣೆಯಾಗತ್ತೆ. ಗುಪ್ತವಾದಂತಹ ವಿಚಾರಕ್ಕೆ ಮನಸ್ತಾಪವಾಗುತ್ತೆ. ಏನೋ ಮುಚ್ಚಿಟ್ಟಿರುವಂಥದ್ದು, ಯಾರಿಂದಲೋ ವಿಷಯ ಗೊತ್ತಾಗುವಂಥದ್ದು. ಹೀಗಾಗಿ ಆ ವಿಷಯ ಬಹಿರಂಗವಾದಾಗ ಜಗಳಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ನಿಮ್ಮ ಕೆಲಸಕ್ಕೆ ಪರಿಪೂರ್ಣವಾಗಿ ಮನೆಯವರ ಸಹಕಾರದ ಅಗತ್ಯತೆ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಅವರ ಸಹಕಾರ ಎಷ್ಟರ ಮಟ್ಟಿಗೆ ನಿಮಗೆ ಸಿಕ್ಕುತ್ತೋ ಅಷ್ಟು ನೀವು ಗುರಿ ಸಾಧನೆಗೆ ಅವಕಾಶಗಳು ಹೆಚ್ಚಾಗತ್ತೆ ಎನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯನ್ನು ಕಟ್ಟತಕ್ಕಂತಹ, ಮನೆಯನ್ನು ಬದಲಾವಣೆ ಮಾಡ್ತಕ್ಕಂತಹ, ಸ್ಥಳ ಬದಲಾವಣೆ ಮಾಡ್ತಕ್ಕಂತಹ ಒಂದು ಸಂದರ್ಭ ಸೂಚ್ಯವಾಗಿ ಕಾಣ್ತಾ ಇದೆ. ಅದು
ಸರಿಯಾದಂತಹ ನಿರ್ಧಾರವಾಗಿದ್ದರೆ ನಿಮಗೊಂದಷ್ಟು ಬೆಳವಣಿಗೆಗೆ ಅಭಿವೃದ್ಧಿಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ವ್ಯಾವಹಾರಿಕವಾದಂತಹ ಚುರುಕುತನ ನಿಮ್ಮ ಕೈ ಹಿಡಿತಕ್ಕಂಥದ್ದು. ಚಟುವಟಿಕೆಯಿಂದ ಇರಬೇಕು, ಇಲ್ಲದೇ ಇದ್ದರೆ ಅವಕಾಶ ವಂಚಿತರಾಗ್ತೀರಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಆಕಸ್ಮಿಕವಾಗಿ ಧನಲಾಭ ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ, ಹಣ ಸಿಕ್ಕಿಬಿಡುತ್ತೆ. ಏನೋ ಕೋಟಿಗಟ್ಟಲೆ ಸಿಕ್ತು ಅನ್ನುವಂತಹ ಭಾವನೆ ಭ್ರಮೆ ಬೇಡ. ಆದರೆ ಯಾವುದೋ ಒಂದು ಹಣ ನಿಮ್ಮ ನಿರೀಕ್ಷೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದು ನಿಮ್ಮ ಕೈ ಸೇರಿ ಒಂದು ರೀತಿಯ ಸಮಾಧಾನವಾಗುತ್ತೆ. ಮನಸ್ಸಿಗೆ ಅಹಿತವಾದಂತಹ ಸಂದರ್ಭಗಳು, ಆ ರೀತಿಯ ಘಟನೆಗಳು ವಿಶೇಷವಾಗಿ ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥದ್ದಿದೆ. ನಿಮಗಿಂತ ಕಿರಿಯರನ್ನು ನೀವು ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬೇಡಿ. ವಯಸ್ಸಿನಲ್ಲೋ ವಿದ್ಯೆಯಲ್ಲೋ ಚಿಕ್ಕವರು ಅಂತ ಹೇಳಿ ಅವರನ್ನು ಅವಮಾನ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೇ ದೊಡ್ಡ ಮಾರಕವಾಗ್ತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರ ಇದ್ದರೆ ನಷ್ಟವನ್ನು ತಪ್ಪಿಸ್ಕೊಳ್ಬಹುದು. ಇಲ್ಲ ಅಂತಂದರೆ ಆ ನಷ್ಟಕ್ಕೆ ನೀವೇ ಬಾಧ್ಯರಾಗ್ತೀರಿ, ಕಾರಣರಾಗ್ತೀರಿ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.